ಎಲ್ಲ ಒಕ್ಕಲಿಗ ಸಮಾಜದ ಆತ್ಮೀಯರೇ, ಸ್ನೇಹಿತರೆ, ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಕಾವಲು ಸಜ್ಜೆಪಾಳ್ಯ ಸುಮನಹಳ್ಳಿ ಜಂಕ್ಷನ್ ಹತ್ರ ಇರ್ತಕ್ಕಂಥ ಒಂದು ಸ್ಥಳ. ರಂಗಮ್ಮ ಕೃಷ್ಣಪ್ಪ ಎಂಬ ದಂಪತಿಗಳಿಬ್ರು ಸ್ವಯಾರ್ಜಿತವಾಗಿ ಖರೀದಿ ಮಾಡಿದ್ದಂತ ಸ್ಥಳ. 1902-3 ಇಸ್ವಿನಲ್ಲಿ ಖರೀದಿ ಮಾಡಿದಂತ ಸ್ಥಳ ಇದು. ಇದಾದ ನಂತರ ಕೃಷ್ಣಪ್ಪನವರು ಸುಮಾರು 10-11 ವರ್ಷಗಳಲ್ಲೇ ನಿಧನ ಹೊಂದ್ತಾರೆ. ನಿಧನ ಹೊಂದಿದಾಗ ಅವ್ರಿಗೆ ಮಕ್ಕಳಿರಲ್ಲ. ಮಕ್ಕಳಿಲ್ಲದ ಕಾರಣ ರಂಗಮ್ಮನವರು ಅದನ್ನ ಒಂದು ವಿಲ್ ಮಾಡ್ತಾರೆ. ವಿಲ್ ಮಾಡಿ ಇದು ನಮ್ಮ ಒಕ್ಕಲಿಗ ಸಮಾಜದ ಏಳಿಗೆಗೋಸ್ಕರ ಇದನ್ನ ಉಪಯೋಗಿಸ್ಕೊಳ್ಳತಕ್ಕದ್ದು ಅಂತೇಳಿ ಮಾಡ್ತಾರೆ. ಅದಾದ್ಮೇಲೆ ಆ ಕುಟುಂಬಸ್ಥರು ಒಂದು ಟ್ರಸ್ಟ್ ಮಾಡ್ಕೊಳ್ತಾರೆ. ಆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ನ 4 ಜನ ಸದಸ್ಯರಿರ್ತಾರೆ. ಅವರು ಒಕ್ಕಲಿಗರ ಸಂಘದಲ್ಲಿ 12 ಜನ ಮೆಂಬರ್ಗಳಿರ್ತಾರೆ. ಒಟ್ಟು 16 ಜನ ಸೇರಿ ಒಂದು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಪ್ರಕಾರ ಈ 45 ಎಕರೆನು ಅದನ್ನು ಅಭಿವೃದ್ಧಿ ಮಾಡೋಂಥದ್ದಾಗತ್ತೆ. ಹಿಂಗೆ ಇರೋಂತ ನಡ್ಕೊಂಡ್ ಬರ್ತಾ ಇರತ್ತೆ. ಇತ್ತೀಚೆಗೆ ಇದರಲ್ಲಿ ರಾಜಕಾರಣಿಗಳ ಪ್ರವೇಶ ಆಗತ್ತೆ. ಅದರಲ್ಲಿ ಒಬ್ಬರು ಮರಿಯಪ್ಪನಪಳ್ಳಿಯ ಶಿವು, 2 ವಿಧಾನ ಪರಿಷತ್ ಸದಸ್ಯರು ಇದರೊಳಗೆ ಪ್ರವೇಶ ಆಗತ್ತೆ. ಇದರ ಜೊತೆಯಲ್ಲಿ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಇವರ ಆಪ್ತರು, ಆತ್ಮೀಯರು, ನಿಕಟವರ್ತಿಗಳು, ಇವರ ಕೆಲವು ಇವ್ರಿಗಿರ್ತಕ್ಕಂಥ ಸ್ವತ್ತುಗಳಿಗೆ ಅವರು ಪಾಲುದಾರರು ಆಗಿದ್ದಾರೆ. ಶೋಭಾ ಡೆವಲಪರ್ಸ್ ಇವತ್ತು 45 ಎಕರೆ ಕಬಳಿಸುವಂತದಕ್ಕೆ ಎಲ್ಲಾ ಸಂಚುಗಳು ನಡೆದಿದೆ. ಇದನ್ನ ಬೆಂಗಳೂರು ನಗರನೇ ಅಂತಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಒಕ್ಕಲಿಗರು ಸಹ ಇದನ್ನ ಖಂಡಿಸುವಂಥದ್ದಾಗಬೇಕು. ಕಾರಣ ಆ ಕುಟುಂಬ ಸದಸ್ಯರು ಇದು ಒಕ್ಕಲಿಗ ಸಮಾಜದ ಮಕ್ಕಳ ಏಳಿಗೆಗೋಸ್ಕರ ಕೊಟ್ಟಿರ್ತಕ್ಕಂಥ ಸ್ಥಳ, ದಾನ ಮಾಡತಕ್ಕಂಥದ್ದು. ಆದ್ರೆ ಇವತ್ತು ಇದನ್ನ ಸಂಚು ಮಾಡಿ ಕಬಳಿಸುವಂಥದ್ದಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅಲ್ಲಿ ನಾನೊಂದು ಮನವಿ ಮಾಡ್ತೀನಿ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ನಾಡಪ್ರಭು ಕೆಂಪೇಗೌಡರು ಕಟ್ಟಂತ ಬೆಂಗಳೂರಿಗೆ ನೀವು ಉಸ್ತುವಾರಿ ಸಚಿವರಾಗಿದ್ದೀರಿ. ಒಕ್ಕಲಿಗ ಸಮಾಜದ ಒಂದು 45 ಎಕರೆ ಅಷ್ಟು ಸ್ಥಳನ ಇದು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇದನ್ನ ಉಳಿಸ್ಕೊಡಿ. ಇದನ್ನ ಉಳಿಸ್ಕೊಟ್ರೆ ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಭೂಗಳರ ಜೊತೆ ಸೇರಿ ಇದನ್ನ ಏನಾನ ಸಹಾಯ ಮಾಡಿದ್ರೆ ನಾವು ಭಗವಂತನ ಹತ್ರ ಇರೋ ಲೆಕ್ಕನ ಅಳಿಸಕ್ಕಾಗಲ್ಲ. ನಿಮ್ಮ ಹೆಸರು ಶಾಶ್ವತವಾಗಿರಲಿ. ಈ ಭೂಮಿನ ಸಮಾಜಕ್ಕೆ ಉಳಿಸ್ಕೊಡಿ. ಇವತ್ತು ನಿಮ್ಗೆ ಆ ಶಕ್ತಿ ಇದೆ, ಇದನ್ನ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಇದನ್ನ ಉಳಿಸ್ಕೊಡಿ. ದೇವ್ರ ಮೆಚ್ಚುವಂತ ಕೆಲಸ. ಇದನ್ನ ನಾವು ಮಾಡದೇ ಇದ್ರೆ ಭಗವಂತನೂ ಕ್ಷಮಿಸಲ್ಲ. ನಾನೊಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಇದನ್ನ ರಕ್ಷಣೆ ಮಾಡಬೇಕಾರೋದು ನನ್ನ ಕರ್ತವ್ಯ. ಒಕ್ಕಲಿಗ ಸಮಾಜಕ್ಕೆ ಇದನ್ನ ನನ್ನ ಕೊನೆ ಉಸಿರಿರೋವರೆಗೂ, ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿರೋವರೆಗೂ ಇದನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಇದನ್ನ ನಾನು ಮಾಡೇ ಮಾಡ್ತೀನಿ. ಇದನ್ನ ಯಾರೇ ಆಗಲಿ ಈ ಸ್ಥಳನ ಕಬಳಿಸುವಂಥದಕ್ಕೆ ಕುಮ್ಮಕ್ಕಾಗ್ಲಿ ಸಹಾಯ ಆಗಲಿ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.